ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಡೈಲಿ ವ್ಲಾಗ್ಸ್ನ ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಅದೇ ರೀತಿಯಾದ ಒಂದು ಡೈಲಿ ವ್ಲಾಗ್ ಇದು. ನೋಡಿದ್ರಲ್ಲ ನಮ್ಮ ಮನೆ ಬ್ಯಾಕ್ ಡೋರಿಂದ ವ್ಯೂ ಹೇಗಿದೆ ಅಂತ. ತುಂಬಾ ಪ್ಲೆಸೆಂಟ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಡೇಸ್ ಇಲ್ಲಿ ನವಿಲುಗಳು ಬಂದು ಆಟ ಆಡ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಬಟ್ ಇವತ್ತೇ ಯಾಕೋ ನವಿಲು ಬಂದಿಲ್ಲ, ನಿಮ್ಗೆಲ್ರಿಗೂ ತೋರಿಸೋಣ ಅಂದರೆ ನೆಕ್ಸ್ಟ್ ಟೈಮ್ ನವಿಲು ಬಂದಾಗ ರೆಕಾರ್ಡ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತು ಬೆಳಗ್ಗೆನೇ ಕಾರ್ತಿಕ್ ಫ್ರೆಶ್ ವೆಜಿಟೇಬಲ್ಸ್ ತಂದಿದ್ದಾರೆ, ಸೊ ಅದನ್ನೆಲ್ಲ ಜೋಡಿಸಿಡ್ತಾ ಇದ್ದೀನಿ. ಬಹಳಷ್ಟು ಜನ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ಕೇಳ್ತಾ ಇದ್ರಿ. ಈ ವ್ಯಾಕ್ಯೂಮ್ ಕ್ಲೀನರ್, ರೋಬೋ ವ್ಯಾಕ್ಯೂಮ್ ಕ್ಲೀನರ್ ಆಗಿರ್ಬೋದು, ಹ್ಯಾಂಡ್ ವ್ಯಾಕ್ಯೂಮ್ ಕ್ಲೀನರ್ ಆಗಿರ್ಬೋದು, ನಾನು ಯೂಸ್ ಮಾಡಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಏನು ಅಂದರೆ, ಇದು ಮೇಂಟೈನ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಇದು ಎವ್ರಿ ವೀಕ್ಲಿ ಒನ್ಸ್ ಇದನ್ನು ಬ್ರಷ್ ತೆಗೆದು, ಬ್ರಷ್ ಎಲ್ಲ ಕ್ಲೀನಾಗಿ ಅದರಲ್ಲಿ ಕೂದಲೆಲ್ಲ ಸಿಕ್ಕಾಕೊಂಡಿರುತ್ತೆ, ಅದನ್ನೆಲ್ಲ ತೆಗೆದು ವಾಶ್ ಮಾಡಿ, ಫಿಲ್ಟರ್ ಎಲ್ಲ ವಾಶ್ ಮಾಡಿ, ಡ್ರೈ ಮಾಡಿ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡೋದ್ರಿಂದ ಇದು ವೆಲ್ ಮೇಂಟೈನ್ಡ್ ಆಗಿದ್ದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ತಗೊಂಡು ಸುಮ್ಮನೆ ಹಾಗೆ ಡೈಲಿ ಯೂಸ್ ಮಾಡ್ತಾಯಿದ್ರೆ ಎಫಿಷಿಯನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ನೀವು ಮೇಂಟೈನ್ ಮಾಡೋಕ್ಕೆ ರೆಡಿ ಇದ್ದರೆ ಅಷ್ಟೇ ತೊಗೊಳ್ಳಿ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ತೋಯಿಸ್ ಮಂಡಕ್ಕಿ ಮಾಡ್ತಾಯಿದ್ದೀನಿ. ಅಂದರೆ ಮಂಡಕ್ಕಿ ಉಸ್ಲಿ ಅಂತಾರೆ ಕೆಲವು ಕಡೆ. ಮದುವೆ ಆದಮೇಲೆ ನನಗೆ ಈ ತಿಂಡಿ ಐಟಮ್ಸ್ಗೆಲ್ಲ ಬೇರೆ ಬೇರೆ ಹೆಸರುಗಳಿದೆ ಅಂತ ಗೊತ್ತಾಯ್ತು. ಇದಲ್ಲೇ ಓದಿದ್ದು ಬೆಳೆದಿದ್ದು ಎಲ್ಲನೂ. ಸೊ ಅವ್ರು ಹೇಳೋ ಹೆಸರುಗಳೇ ಬೇರೆ. ನಾವು ಇದಕ್ಕೆ ಮದುವೆ ಆಗೋವರೆಗೂ ಮಂಡಕ್ಕಿ ಉಸ್ಲಿ ಅಂತಲೇ ಹೇಳ್ತಾ ಇದ್ವಿ. ಬಟ್ ಇದಕ್ಕೆ ತೋಯಿಸ್ ಮಂಡಕ್ಕಿ ಅಂತ ಕೂಡ ಅಂತಾರೆ ಅಂತ ಗೊತ್ತಿರಲಿಲ್ಲ. ಹಾಗೆಯೇ ತಾಳಿಪಟ್ಟು ಅಂತಾರೆ ಅಂತಲೂ ಗೊತ್ತಿರಲಿಲ್ಲ. ಬಾಣಲಿ ರೊಟ್ಟಿ ಅಂತ ಹೇಳ್ತಾ ಇದ್ವಿ ನಾವು. ಹಾಗೆಯೇ ಇನ್ನೂ ಬಹಳಷ್ಟು ಹೆಸರುಗಳು. ಇನ್ಫ್ಯಾಕ್ಟ್ ಮಡಿಕೆ ಕಾಳು ಅನ್ನೋ ಕಾಳಿದೆ ಅಂತ ಕೂಡ ಗೊತ್ತಿರಲಿಲ್ಲ ನನಗೆ. ಇದೆಲ್ಲ ಹೊಸದು ನಮಗೆ. ಸೊ ಈಗ ನಾನು ಮಂಡಕ್ಕಿನ ಚೆನ್ನಾಗಿ ವಾಶ್ ಮಾಡ್ತಿದ್ದೀನಿ. ಇದು ಬೆಳಗಾಂ ಮಂಡಕ್ಕಿ ಅಂತಾರಲ್ಲ ಅದು. ಇದಕ್ಕಿಂತ ಇನ್ನೊಂದು ಲೈಟ್ ವೆಯ್ಟ್ ಇರುವಂಥ ಮಂಡಕ್ಕಿ ಬರುತ್ತಲ್ಲ, ಅದಕ್ಕೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ಆ ಮಂಡಕ್ಕಿಯಲ್ಲಿ ಮಂಡಕ್ಕಿ ಉಸ್ಲಿ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಬಟ್ ಇಲ್ಲಿ ತಮಿಳ್ನಾಡಲ್ಲಿ ನಾವಿರೋ ಜಾಗದಲ್ಲಿ ಆ ಮಂಡಕ್ಕಿ ಸಿಗೋದಿಲ್ಲ. ಸೊ ಇದು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಬೇಕಾಗತ್ತೆ. ವಾಶ್ ಮಾಡಿ ಇದನ್ನು ನೆನೆಸ್ಬಿಟ್ಟು ನಾನು ಹಿಂಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಗೊಜ್ಜಿಗೆ ನಾನು ಲಾಸ್ಟ್ ಟೈಮ್ ನಾನು ಗಿರ್ಮಿಟ್ ರೆಸಿಪಿಗೆ ಅಂತ ಒಂದು ಗೊಜ್ಜು ಮಾಡಿದ್ನಲ್ಲ, ಎಕ್ಸ್ಟ್ರಾ ಗೊಜ್ಜು, ಅದಕ್ಕೆ ನಾನು ಇದನ್ನು ಕಲಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು, ನೋಡೋಣ ಹೇಗಾಗುತ್ತೆ ಅಂತ. ಬಟ್ ತುಂಬ ಟೇಸ್ಟಿಯಾಗಿತ್ತು. ಗುಡ್ ಮಾರ್ನಿಂಗ್. ನಮ್ಮದೆಲ್ಲ ಕೆಲಸ ಆಗಿ ತಿಂಡಿ ಕೂಡ ಎಲ್ಲ ರೆಡಿ ಆಗೋ ಟೈಮ್ಗೆ ಚರಿತ್ ಯಾವಾಗಲೂ ಎದ್ದೇಳೋದು. ಸೊ ನಮ್ಗೆ ಆರಾಮಾಗಿ ಕೆಲಸ ಮಾಡ್ಕೊಳಕ್ಕೆ ಬಿಡ್ತಾನೆ ಬೆಳಗ್ಗೆ ಹೊತ್ತು. ಎದ್ದ ತಕ್ಷಣ ಒಂದು ಸ್ಮೈಲ್ ನೋಡಿದ್ರೆ ನಮ್ಮ ದಿನ ಶುರುವಾಗೋದು. ಎಷ್ಟು ಕ್ಯೂಟಾಗಿ ಸ್ಮೈಲ್ ಕೊಡ್ತಾನೆ ಬೆಳಗ್ಗೆ ಬೆಳಗ್ಗೆ.
ಸೊ ನಮ್ಮ ತೋಯಿಸ್ ಮಂಡಕ್ಕಿ ರೆಡಿ ಆಗ್ತಾ ಇದೆ. ಹಾಗೆಯೇ ನಾನು ರೆಗ್ಯುಲರಾಗಿ ಮಾಡೋವಂಥ ತೋಯಿಸ್ ಮಂಡಕ್ಕಿ ರೆಸಿಪಿ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ. ನೀವು ಬೇಕಂದರೆ ಯಾವುದೇ ರೆಸಿಪಿ ಬೇಕು ಅಂದರೆ ನೀವು ರೆಸಿಪಿ ಹೆಸರು ಹಾಕಿಬಿಟ್ಟು, ಫಾರ್ ಎಕ್ಸಾಂಪಲ್ ಮಂಡಕ್ಕಿ ಉಸ್ಲಿ ಲೈಫ್ ಬಿಯಾಂಡ್ ಬ್ಯೂಟಿ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಚಾನಲಲ್ಲಿ ನಾನು ಯಾವ ವಿಡಿಯೋದಲ್ಲಿ ಆ ರೆಸಿಪಿ ಶೇರ್ ಮಾಡಿದ್ದೀನಿ ಅದು ನಿಮಗೆ ಸಿಗುತ್ತೆ ಸರ್ಚಲ್ಲಿ. ಈಸಿಯಾಗಿ ಸರ್ಚ್ ಮಾಡ್ಬೋದು. ಪ್ರತಿಯೊಂದು ರೆಸಿಪಿ ಹೆಸರು ಹಾಕಿ ನನ್ನ ಚಾನಲ್ ಹೆಸರು ಹಾಕಿ ಸರ್ಚ್ ಮಾಡಿದ್ರೆ ಸಾಕು, ಸಿಕ್ಬಿಡುತ್ತೆ. ಸೊ ಈ ಗೊಜ್ಜಿಗೆ ಮಂಡಕ್ಕಿ ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಉದುರಿಸಿ ಮಿಕ್ಸ್ ಮಾಡಿದ್ರೆ ಆಯಿತು. ಈ ತೋಯಿಸ್ ಮಂಡಕ್ಕಿ ರೆಡಿಯಾಗಿ ಹೋಗುತ್ತೆ. ಇವತ್ತು ಸಿಂಪಲ್ ತಿಂಡಿ ಇದ್ದಿದ್ದರಿಂದ ಕೆಲಸಗಳೆಲ್ಲ ಬೇಗ ಆಗೋಗಿದ್ದರಿಂದ ನಾನು ಕಾರ್ತಿಕಿಗೆ ಐರನ್ ಮಾಡಿಕೊಡ್ತಾ ಇದ್ದೀನಿ. ಕೆಲವೊಂದು ಸಲ ಹಿಂದಿನ ದಿನ ನೈಟೇ ಮಾಡಿಟ್ಬಿಟ್ಟಿರ್ತೀನಿ. ಇನ್ನು ಕೆಲವೊಂದು ಸಲ ಹಿಂದಿನ ದಿನ ನೈಟು ಮಾಡೋಕ್ಕಾಗಿಲ್ಲ, ಬೆಳಗ್ಗೆನೂ ರೊಟ್ಟಿ ಪಲ್ಯ ಅಂಥದ್ದೆಲ್ಲ ಸ್ವಲ್ಪ ಲಾಂಗ್ ಪ್ರೊಸೀಜರ್ ಇರೋ ತಿಂಡಿ ಎಲ್ಲ ಇದ್ದರೆ ಕಾರ್ತಿಕೆ ಮಾಡ್ಕೋತಾರೆ. ನಾನು ಐರನ್ ಮಾಡೋ ಸ್ಟೈಲ್ ಸ್ವಲ್ಪ ಡಿಫ್ರೆಂಟಾಗಿದೆ. ಇದನ್ನು ನಾನು ಎಲಾಬ್ರೇಟಾಗಿ ಹೇಗೆ ಮಾಡ್ತೀನಿ ಕ್ವಿಕ್ಕಾಗಿ ಆಗೋ ಥರ ಅಂತ ನಾನು ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ. ನೀವು ಐರನಿಂಗ್ ಶರ್ಟ್ ಲೈಫ್ ಬಿಯಾಂಡ್ ಬ್ಯೂಟಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ಕೂಡ ಸಿಗುತ್ತೆ, ನೀವು ನೋಡ್ಕೋಬೋದು ಹೇಗೆ ಸ್ವಲ್ಪ ಈಸಿಯಾಗಿ ಕ್ವಿಕ್ಕಾಗಿ ಐರನ್ ಮಾಡ್ಬೋದು ಅಂತ. ಸೊ ನೋಡಿದ್ರಲ್ಲ ತಿಂಡಿ ಎಷ್ಟು ಯಮಿಯಾಗಿ ಕಾಣ್ತಾ ಇದೆ ಅಂತ. ಡಿಫ್ರೆಂಟ್ ಕಲರ್ ಬಂದಿದೆ. ಇದಕ್ಕೆ ಟೊಮ್ಯಾಟೊ ಹಾಕಿರೋದ್ರಿಂದ ನಾನು ಮಾಮೂಲಿ ಮಂಡಕ್ಕಿ ಉಸ್ಲಿ ಮಾಡಿದಾಗ ಟೊಮ್ಯಾಟೊ ಹಾಕೋದಿಲ್ಲ, ಬರೀ ನಿಂಬೆಹಣ್ಣು. ಬಟ್ ಇವತ್ತು ಡಿಫ್ರೆಂಟ್ ಕಲರ್ ಡಿಫ್ರೆಂಟ್ ಟೇಸ್ಟ್ ಆಗಿತ್ತು. ಇದ್ರ ಜೊತೆ ಮಿರ್ಚಿ ಇದ್ದರೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂದಲೆಲ್ಲ ಸ್ವಲ್ಪ ಉದುರೋಗಿರುತ್ತೆ. ಅದಾದಮೇಲೆ ಹೊಸದಾಗಿ ಕೂದಲು ಬರೋಕ್ಕೆ ಶುರುವಾಗಿ ಹೋಗುತ್ತಲ್ಲ, ಆವಾಗ ಸ್ವಲ್ಪ ಪುಡಿ ಕೂದಲು ಜಾಸ್ತಿಯಾಗಿ ನನಗಂತೂ ತುಂಬಾ ಫ್ರಿಝಿ ಥರ ಅನಿಸುತ್ತೆ. ಅಂದರೆ ಮುಂದೆ ನಾನು ಎಷ್ಟೇ ತಲೆ ಬಾಚ್ಕೊಂಡ್ರೂ ಮುಂದೆ ಗುಂಗುರು ಕೂದಲು ಥರ ಆಗಿ ಎಲ್ಲನೂ ನೀಟಾಗಿ ನಾನು ಲಾರಿಯಲ್ ಪ್ಯಾರಿಸ್ ಸ್ಟುಡಿಯೋ ಲೈನ್ 5 ಫಿಕ್ಸ್ ಆ್ಯಂಡ್ ಸ್ಟೈಲ್ 24 hours ಆ್ಯಂಟಿ ಫ್ರಿಜ್ ಫಿಕ್ಸಿಂಗ್ ಸ್ಪ್ರೇನ ತರಿಸಿ ಟ್ರೈ ಮಾಡಿದೆ. ನೀವು ನೋಡ್ತಿರ್ಬೋದು ರಿಸಲ್ಟ್ ಎಷ್ಟು ನೀಟಾಗಿ ಕೂರ್ತಾ ಇದೆ ಅಂತ. ನಾನು ಡೈರೆಕ್ಟಾಗಿ ಹೇರ್ಗೆ ಸ್ಪ್ರೇ ಮಾಡಿದ್ರೆ ಹೇರ್ ಡ್ಯಾಮೇಜ್ ಆಗ್ಬೋದು ಅಂತ ನಾನು ಬಾಚಣಿಕೆಗೆ ಸ್ಪ್ರೇ ಮಾಡಿಬಿಟ್ಟು ಈ ರೀತಿ ಬಾಚಿದೆ. ಅದರಿಂದ ಕೂದಲಿಗೆ ಡೈರೆಕ್ಟಾಗಿ ಪ್ರಾಡಕ್ಟ್ ಹೋಗಿ ನೀಟಾಗಿ ಕೂರುತ್ತೆ. ನನಗಂತೂ ಇದ್ರ ರಿಸಲ್ಟ್ ತುಂಬಾ ಇಷ್ಟ ಆಯಿತು. ಇದ್ರ ಜೊತೆ ಇನ್ನೊಂದಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ, ಅದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ, ಯಾಕೆ ತರಿಸ್ದೆ, ಏನು ಯೂಸು ಇದರಿಂದ ಅಂತ, ನಿಮಗೂ ಕೂಡ ಇದರಿಂದ ಬೆನಿಫಿಟ್ ಆಗ್ಬೋದು ಅಂತ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಲಾರಿಯಲ್ ಪ್ಯಾರಿಸ್ ರಿವೈಟಲ್ ಲಿಫ್ಟ್ ಕ್ರಿಸ್ಟಲ್ ಮೈಕ್ರೋ ಎಸೆನ್ಸ್ ವಿತ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಫಾರ್ ಕ್ಲಿಯರ್ ಸ್ಕಿನ್. ಇದು ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರಿಗೆ ಯೂಸ್ ಆಗುತ್ತೆ. ಇದು ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದರಿಂದ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂತ. ತುಂಬ ರೇಡಿಯಂಟ್ ಆಗುತ್ತೆ ಸ್ಕಿನ್ನು, ಸ್ಮೂತ್ ಆಗುತ್ತೆ. ಇದನ್ನು ಒಂದು ಕಾಟನ್ ಪ್ಯಾಡಿಗೆ ನೀವು ಅಪ್ಲೈ ಮಾಡಿಬಿಟ್ಟು ನೀಟಾಗಿ ವೈಪ್ ಮಾಡ್ತಾ ಹೋದ್ರೆ ಆಯಿತು. ಇದು ಹಚ್ಚಿದ ಮೇಲೆ ಮುಖ ತೊಳೆಯೋದೇನು ಬೇಡ. ಇದು ಸ್ಕಿನ್ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ನೀವು ಯೂಸ್ ಮಾಡ್ತಾ ಇದ್ರದ್ದು ಬೆನಿಫಿಟ್ ಸಿಗುತ್ತೆ ನಿಮಗೆ, ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ನೀವು ನೋಡ್ತಿರ್ಬೋದು ನಾನು ಆಲ್ಮೋಸ್ಟ್ ಈ ಬಾಟ್ಲ್ ಖಾಲಿ ಮಾಡಿಬಿಟ್ಟಿದ್ದೀನಿ, ಅಷ್ಟು ಯೂಸ್ ಮಾಡ್ತೀನಿ ಇದನ್ನು. ತುಂಬ ಚೆನ್ನಾಗಿದೆ. ಮುಖ ತೊಳೆದ ತಕ್ಷಣ ಇದನ್ನು ಅಪ್ಲೈ ಮಾಡ್ಬೋದು. ನಿಮಗೆ ಈ ಥರ ಕಾಟನ್ ಪ್ಯಾಡಿಗೆ ಅಪ್ಲೈ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ ಅನ್ನೋರು ಈ ರೀತಿ ಸ್ಪ್ರೇ ಬರೋ ಥರದ್ದು ಒಂದು ಟೋನರ್ ಹೇಳ್ತೀನಿ. ಇದನ್ನು ಕೂಡ ತುಂಬ ಚೆನ್ನಾಗಿದೆ. ಪ್ಲಮ್ ಅವರ ಗ್ರೀನ್ ಟೀ ಫೇಸ್ ಮಿಸ್ಟ್ ಇದು ರಿವೈಟಲೈಸಿಂಗ್ ಪರ್ಪಸ್ಗೆ ಅಂತ ಇರೋದು. ತುಂಬ ಚೆನ್ನಾಗಾಗುತ್ತೆ, ತುಂಬ ಈಸಿ ಕೂಡ. ಮುಖ ತೊಳೆದು ಬಂದ ತಕ್ಷಣ ಇದನ್ನು ಸ್ಪ್ರೇ ಮಾಡ್ಕೊಂಬಿಟ್ರೆ ಆಯಿತು, ಅದೇ ಅಬ್ಸಾರ್ಬ್ ಆಗೋಗುತ್ತೆ ಸ್ಕಿನ್ ಒಳಗೆ. ಇನ್ನೊಂದು ಪ್ರಾಡಕ್ಟ್ ಇದ್ರ ಬಗ್ಗೆ ಹೇಳಲೇಬೇಕು. ತುಂಬ ಅಂದರೆ ತುಂಬಾ ನೋಡಿದ್ದೆ ನಾನು, ಇದ್ರ ಬಗ್ಗೆ ಕೇಳಿದ್ದೆ, ರಿವ್ಯೂ ಕೂಡ ತುಂಬ ಚೆನ್ನಾಗಿದೆ, ನೋಡ್ತಿರ್ಬೋದು ನೀವು. ಲನೇಜ್ ಅವರ ವಾಟರ್ ಸ್ಲೀಪಿಂಗ್ ಮಾಸ್ಕ್. ಇದು ನೈಟ್ ಮಲ್ಕೊಳ್ಳೋಕ್ಕೂ ಮುಂಚೆ ತಿಕ್ಕಾಗಿ ಒಂದು ಲೇಯರ್ ಥರ ಮಾಸ್ಕ್ ಥರ ಅಪ್ಲೈ ಮಾಡಿ ಮಲ್ಕೊಂಡ್ರೆ
ಬೆಳಗ್ಗೆ ಎದ್ದಾಗ ಸ್ಕಿನ್ ಬೇಬಿ ಸ್ಕಿನ್ ಥರ ಅಷ್ಟು ಸಾಫ್ಟ್ ಆಗಿರುತ್ತೆ ಅಂತ ಟ್ರೈ ಮಾಡಲೇಬೇಕು ಅಂತ ಇದನ್ನು ತರಿಸಿ ಟ್ರೈ ಮಾಡಿದೆ. ನನಗಂತೂ ತುಂಬ ಚೆನ್ನಾಗಿ ಅನಿಸ್ತು. ಬೆಳಗ್ಗೆ ಎದ್ದೇಳಷ್ಟರಲ್ಲಿ ಎಲ್ಲ ಸ್ಕಿನ್ ಚೆನ್ನಾಗಿ ಅಬ್ಸಾರ್ಬ್ ಮಾಡಿಕೊಂಡು ತುಂಬ ಹೈಡ್ರೇಟೆಡ್ ಆಗಿ ತುಂಬಾ ಯಂಗ್ ಯೂತ್ಫುಲ್ಲಾಗಿ ಕಾಣುತ್ತೆ ಇದು ಅಪ್ಲೈ ಮಾಡಿದ್ಮೇಲೆ. ಇದೇ ಕಂಪ್ನಿಯವರ ಲನೇಜ್ ಅವರ ಲಿಪ್ ಸ್ಲೀಪಿಂಗ್ ಮಾಸ್ಕ್ ಕೂಡ ಇದ್ರ ಜೊತೆಗೆ ಅಪ್ಲೈ ಮಾಡ್ಕೊಂಡ್ರೆ ಲಿಪ್ಸ್ ಕೂಡ ಬೆಳಗ್ಗೆ ಎದ್ದೇಳಷ್ಟೊಳಗೆ ತುಂಬಾ ಸಾಫ್ಟಾಗಿರುತ್ತೆ. ನೀವು ನೆಕ್ಸ್ಟ್ ಡೇ ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಆಗಿರ್ಬೋದು, ಮ್ಯಾಟ್ ಲಿಪ್ಸ್ಟಿಕ್ಸ್ ಅಪ್ಲೈ ಮಾಡಿದ್ರೆ ಒಂಚೂರು ಡ್ರೈಯಿಂಗ್ ಅನಿಸಲ್ಲ, ಲಿಪ್ಸ್ ತುಂಬಾ ಪ್ಲಂಪಾಗಿ ಕಾಣುತ್ತೆ. ಸೊ ಇದಿಷ್ಟು ಸ್ಕಿನ್ನಿಗಾಯಿತು. ಇನ್ನು ಕೂದಲು ಬಿಟ್ಕೊಂಡಾಗ ಎಲ್ಲ ಸ್ವಲ್ಪ ಫ್ರಿಝಿಯಾಗಿ ಸ್ವಲ್ಪ ರಫ್ ಆಗಿ ಹಿಂಗೆ ಹರಡ್ಕೊಂಡಂಗೆ ಕಾಣುತ್ತಲ್ಲ, ಆ ರೀತಿ ಕೂಡ ಆಗ್ತಿತ್ತು ನನ್ನ ಕೂದಲು ಡ್ರೈಯಿಂಗ್ ಆಗಿಬಿಟ್ಟು. ಸೊ ಅದಕ್ಕೆ ನಾನು ಇದು ತುಂಬ ದಿನದಿಂದ ಯೂಸ್ ಮಾಡ್ತೀನಿ. ಇದನ್ನು ನಾನು ಸ್ಯಾಂಪಲ್ಗೆ ಅಂತ ಸಣ್ಣ ಬಾಟ್ಲ್ ತರಿಸಿದ್ದೆ, 30 ml ಬಾಟ್ಲು. ತುಂಬಾ ಯೂಸ್ಫುಲ್ ಅನಿಸ್ತು ನನಗೆ. ಅದಕ್ಕೆ ಈಗ 100 ml ಬಾಟ್ಲು ತರಿಸಿದ್ದೀನಿ. ಇದು ಕೈ ಮೇಲೆ 1-2 ಪಂಪ್ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ನಮಗೆ ಎಲ್ಲಿ ಫ್ರಿಜ್ ಜಾಸ್ತಿ ಆಗುತ್ತೋ ಆ ಏರಿಯಾದಲ್ಲಿ ಹಚ್ಚಿದ್ರೆ ಆಯಿತು. ಕೆಳಗಡೆ ಟಿಪ್ಪಲ್ಲಿ ಹಚ್ಚೋದ್ರಿಂದ ಸಾಫ್ಟ್ ಎಂಡ್ಸ್ ಬರುತ್ತೆ, ಹಾಗೆಯೇ ತುಂಬ ಚೆನ್ನಾಗಿ ಫಾಲ್ ಆಗುತ್ತೆ ಕೂದಲು. ನಿಮ್ಮ ಶೋಲ್ಡರ್ ಮೇಲಾಗಿರ್ಬೋದು, ಕೂದಲು ಬಿಟ್ಟಾಗ, ಜುಟ್ಟು ಹಾಕ್ಕೊಂಡಾಗ ಯಾವಾಗಲೂ ಅಷ್ಟೇ ಸಾಫ್ಟ್ ಆಗುತ್ತೆ. ಹಾಗೆಯೇ ನಿಮಗೆ ತಲೆ ಸ್ನಾನ ಮಾಡಿದ ತಕ್ಷಣ ಹಚ್ಕೊಳೋದ್ರಿಂದ ಸಿಕ್ ಬಿಡಿಸೋದು ತುಂಬ ಈಸಿ ಆಗುತ್ತೆ, ಒಂಚೂರು ಸಿಕ್ಕಾಗೋದಿಲ್ಲ. ಈ ಎಲ್ಲ ಲಿಂಕ್ಸ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನಿಮಗೆ ಯೂಸ್ಫುಲ್ ಅನಿಸಿದ್ದನ್ನು ನೀವು ಪರ್ಚೇಸ್ ಮಾಡ್ಬೋದು. ಇದೆಲ್ಲನೂ ನಾನು ತರಿಸಿದ್ದು ಅಮೆಝಾನಿಂದ. ಸೊ ಲಿಂಕ್ಸ್ ಎಲ್ಲನೂ ಅಮೆಝಾನ್ದೇ ಇದೆ. ಮಕ್ಕಳಿರೋ ಮನೆ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಈ ರೀತಿ ಎಲ್ಲ ಸಾಮಾನುಗಳು ಹರಡ್ತಾ ಇರ್ತಾನೆ, ಆಟ ಆಡ್ತಾ ಇರ್ತಾನೆ. ಸೊ ಎಲ್ಲನೂ ತೆಗೆದಿಟ್ಟು ಡಸ್ಟಿಂಗ್ ಮಾಡ್ತಾಯಿದ್ದೀನಿ ಇವತ್ತು ಒಂದು ಸ್ವಲ್ಪ. ನಾನು ಬೇರೆ ಕೆಲಸ ಮಾಡ್ಕೋತಿದ್ದಾಗ ಇದನ್ನು ಆನ್ ಮಾಡಿಬಿಟ್ರೆ ಅದ್ರ ಪಾಡಿಗೆ ಅದೆಲ್ಲನೂ ಕಸ ಗುಡಿಸ್ಕೊಳ್ಳುತ್ತೆ. ಆಮೇಲೆ ನಾನು ಅದ್ರ ಹಿಂದಿಂದನೇ ನೆಲ ಒರೆಸ್ಬೋದು, ತುಂಬಾ ಟೈಮ್ ಸೇವ್ ಆಗುತ್ತೆ.
ಚರಿತಿಗೆ ಬಾತ್ ಟಬ್ಬಲ್ಲಿ ಆಟ ಆಡ್ಸೋಕ್ಕೆ ಅಂತ ಒಂದು ಸ್ವಲ್ಪ ಬಾಲ್ಸ್ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಎಂಜಾಯ್ ಮಾಡ್ತಾನೆ. ವೀಕ್ಲಿ ಒನ್ಸ್ ಅಂತೂ ಮಿನಿಮಮ್ ಇದರಲ್ಲಿ ಹಾಕಿ ಬಿಟ್ಬಿಟ್ರೆ ತುಂಬ ಅಂದರೆ ತುಂಬ ಖುಷಿ ಪಡ್ತಾನೆ. ಎಷ್ಟು ಖುಷಿ ಪಡ್ತಾನೆ ಅಂತ ನೀವು ಕೂಡ ನೋಡ್ಬೋದು ಈಗ. ಸೊ ಹೇಗಿತ್ತು ಇವತ್ತಿನ ಈ ವಿಡಿಯೋ? ನಿಮ್ಗೆಲ್ರಿಗೂ ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಮ್ಮ ಕುಕ್ಕಿಂಗ್, ಕ್ಲೀನಿಂಗ್, ಡೈಲಿ ರೂಟೀನ್ ಅಂದರೆ ನಿಮ್ಗೆಲ್ರಿಗೂ ತುಂಬ ಇಷ್ಟ. ನಿಮ್ಮ ಕಮೆಂಟ್ಸ್ ನೋಡಿ ತುಂಬಾ ಖುಷಿಯಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.